ಹಾಯ್ ವೀಕ್ಷಕರೇ, ತ್ರಿನೇತ್ರ ಪ್ರಾಪರ್ಟಿ ಕಡೆಯಿಂದ ಚೇತನ್ ಮಾಡೋ ನಮಸ್ಕಾರಗಳು. ಇವತ್ತು ನಾವು ಸರ್ ವಿಶ್ವೇಶ್ವರ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ ವೆಸ್ಟ್ ಫೇಸಿಂಗ್ BDA ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಗ್ರಾನೈಟ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಫಸ್ಟ್ ಫ್ಲೋರ್ನಲ್ಲಿ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡ್ಯಾರ. ಸೆಕೆಂಡ್ ಮತ್ತು ಥರ್ಡ್ ಫ್ಲೋರ್ನಲ್ಲಿ ಫಂಡರ್ ಮ್ಯಾಕ್ಸ್ ಶೀಟ್ ಹಾಕಿರುವಂಥದ್ದು. ಗ್ರೌಂಡ್ ಫ್ಲೋರ್ನಲ್ಲಿ ಫುಲ್ ಸೈಜ್ ಗೇಟ್ ಮಾಡಿರುವಂಥದ್ದು. 9 ಫೀಟ್ ಹೈಟ್ ಫುಲ್ ಸೈಜ್ ಗೇಟ್ ಮಾಡಿದ್ದಾರೆ. MS ಟ್ಯೂಬ್ಸ್ ಹಾಗೆ CNC ಕಟ್ಟಿಂಗ್ ಶೀಟ್ ಮತ್ತು ಫಂಡರ್ ಮ್ಯಾಕ್ಸ್ ಶೀಟ್ ಯೂಸ್ ಮಾಡಿರುವಂಥ ಗೇಟ್ ಸಿಗುತ್ತೆ. ಫ್ಲೋರಿಂಗ್ನಲ್ಲಿ ಬಂದು ಆ್ಯಂಟಿ ಸ್ಕಿಡ್ ಡಿಜಿಟಲ್ ಟೈಲ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಒಂದು ಪಾರ್ಕಿಂಗಲ್ಲಿ ನಿಮಗೆ 3 ರಿಂದ 4 ಕಾರಾಗೆ 2 ವೀಲರ್ಸ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುತ್ತೆ. ಹಾಗೆ ನಿಮಗೆ ಒಂದು ಕಾಮನ್ ವಾಶ್ರೂಮ್ ಕೊಟ್ಟಿರುವಂಥದ್ದು. ಇಲ್ಲಿ ಈ ಕಡೆ ನಿಮಗೆ ಟ್ಯಾಪ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಸೆಟ್ ಬ್ಯಾಕ್ಗೆ ಹೋಗೋದಕ್ಕೆ ಪ್ಯಾಸೇಜ್ ಕೊಟ್ಟಿರುವಂಥದ್ದು, ಗೇಟ್ ಕೊಟ್ಟಿರುವಂಥದ್ದು. MS ಟ್ಯೂಬ್ಸಿಂದ ಮಾಡಿರುವಂಥ ಗೇಟ್ ಸಿಗುತ್ತೆ. ಸ್ಲೈಡಿಂಗ್ ಗೇಟ್ ಸಿಗುವಂಥದ್ದು. ಈ ಕಡೆ ಕೂಡ ನಿಮಗೆ ಪ್ಯಾಸೇಜ್ಗೆ ಹೋಗೋದಕ್ಕೆ ಒಂದು ಗೇಟ್ ಕೊಟ್ಟಿದ್ದಾರೆ. ಕಾವೇರಿ ವಾಟರ್ ಮೀಟರ್ ಕನೆಕ್ಷನ್ ಬಂದು ಪ್ಯಾಸೇಜ್ನಲ್ಲಿ ಬರುವಂಥದ್ದು. ಗ್ಯಾಸ್ ಕನೆಕ್ಷನ್ ನಿಮಗೆ ಇಲ್ಲಿ ಬರುತ್ತೆ. ಹಾಗೆ ಪಾರ್ಕಿಂಗ್ ಪೂರ್ತಿ ನಿಮಗೆ ಸ್ಲೈಡಿಂಗ್ UPVC ವಿಂಡೋಸ್ ಕೂಡ ಕೊಟ್ಟಿದ್ದಾರೆ, ಸನ್ಲೈಟ್ ಮತ್ತು ವೆಂಟಿಲೇಷನ್ಗೆ. ಇಲ್ಲಿ ಬಂದು ನಿಮಗೆ ಲಿಫ್ಟ್ ಏರಿಯಾ ಬರುವಂಥದ್ದು. ಇದು ಬಂದು ನಿಮಗೆ ಸಂಪ್ ಬರುತ್ತೆ. ಈ ಕಡೆ ಬೋರ್ವೆಲ್ ಸಿಗುವಂಥದ್ದು. ಇಲ್ಲಿ ನೋಡಿ MS ಡೋರ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಪ್ಯಾಸೇಜ್ಗೆ ಹೋಗೋದಕ್ಕೆ MS ಗೇಟ್ ಕೊಟ್ಟಿರುವಂಥದ್ದು, ಡೋರ್ ಕೊಟ್ಟಿರುವಂಥದ್ದು. ಇಲ್ಲಿ ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ನಿಮಗೆ ಈ ವಾಲ್ನಲ್ಲಿ ಬರುವಂಥದ್ದು, ಸ್ಟೇರ್ ಕೇಸ್ ವಾಲ್ನಲ್ಲಿ. ಇಲ್ಲಿಂದ ನಾವು ಮೇಲ್ ಕಂಟಿನ್ಯೂ ಮಾಡಿದ್ರೆ ಸ್ಟೇರ್ ಕೇಸ್ನಲ್ಲಿ ಫಸ್ಟ್ ಫ್ಲೋರ್ನಿಂದ ಡ್ಯೂಪ್ಲೆಕ್ಸ್ ಮನೆಗೆ ಎಂಟ್ರೆನ್ಸ್ ಡೋರ್ ಸಿಗುವಂಥದ್ದು. ಇಲ್ಲೂ ಒಂದು CNC ಕಟ್ಟಿಂಗ್ ಶೀಟ್ ಯೂಸ್ ಮಾಡಿರುವಂಥದ್ದು, ಗ್ರಾನೈಟ್ ಕ್ಲಾಡಿಂಗ್ ಮಾಡಿದ್ದಾರೆ. ಸ್ಟೇರ್ ಕೇಸ್ನಲ್ಲಿ ಬಂದು ಆ್ಯಂಟಿ ಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ವಾಲ್ನಲ್ಲಿ ಸ್ಟೇರ್ ಕೇಸ್ ವಾಲ್ ಪೂರ್ತಿ ನಿಮಗೆ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ. ರೈಲಿಂಗಲ್ಲಿ SS ಟ್ಯೂಬ್ ಹಾಗೆ ಅದ್ರ ಮೇಲೆ ನಿಮಗೆ MS ಗ್ರಿಲ್ಲಿಂದ ಪೂರ್ತಿ ಕವರ್ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ನಿಂದ ಫಸ್ಟ್ ಫ್ಲೋರ್ ರೂಫ್ವರೆಗೂ ಪೂರ್ತಿ MS ಟ್ಯೂಬ್ಸಿಂದ ಗ್ರಿಲ್ ಮಾಡಿರುವಂಥದ್ದು. ಇಲ್ಲಿ ಪೂರ್ತಿ ನಿಮಗೆ ಮಾರ್ಬಲ್ ಕ್ಲಾಡಿಂಗ್ ಮಾಡಿರುವಂಥದ್ದು ನೋಡ್ಬೋದು. 2 ವಾಲ್ಗಳಲ್ಲಿ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ ಪೂರ್ತಿ. ಫಸ್ಟ್ ಫ್ಲೋರ್ ರೂಫ್ವರೆಗೂ ಮಾರ್ಬಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಬಂದು ನಿಮಗೆ ಟೀಕುಡ್ನಲ್ಲಿ ಮಾಡಿರುವಂಥ ಡೋರ್ ಆಗಿ ವಾಸ್ಕಲ್ ಸಿಗುವಂಥದ್ದು. ಕಾರ್ವಿಂಗ್ ಡಿಸೈನ್ ಡೋರ್ ಮಾಡಿದ್ದಾರೆ. ಒಂದು ಸೈಡ್ನಲ್ಲಿ ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು. ಸೀಲಿಂಗಲ್ಲಿ ನೋಡೋದಾದರೆ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಒಳಗೆ ಬಂದರೆ ಲಿವಿಂಗ್ನಲ್ಲಿ ನಿಮಗೆ ಬಾಲ್ಕನಿ ಡೋರ್ ಸಿಗೋವಂಥದ್ದು. ಹಾಗೆ 4 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಈ ಕಡೆ ನಿಮಗೆ TV ಕ್ಯಾಬಿನೆಟ್ ಸಿಗೋವಂಥದ್ದು ನೋಡ್ಬೋದು. ವುಡನ್ ಫಿನಿಶಿಂಗ್ ಲ್ಯಾಮಿನೇಟ್ ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್, ರೂಫ್ ಹೈಟ್ವರೆಗೂ TV ಕ್ಯಾಬಿನೆಟ್ ಸಿಗುತ್ತೆ. ಸೀಲಿಂಗಲ್ಲಿ POP ಮತ್ತು ವುಡ್ ವರ್ಕ್ನಲ್ಲಿ ಮಾಡಿರುವಂಥ ಫಾಲ್ ಸೀಲಿಂಗ್ ಡಿಸೈನ್ ಸಿಗುವಂಥದ್ದು. ಸೆಂಟರ್ನಲ್ಲಿ ಒಂದು ಸನ್ ಬೋರ್ಡ್ನಲ್ಲಿ CNC ಕಟಿಂಗ್ ಮಾಡಿರುವಂಥ ಶೀಟ್ ಹಾಕಿರುವಂಥದ್ದು. ಇದು ಬಂದು ನಿಮಗೆ ಟೀಕುಡ್ನಲ್ಲಿ ಮಾಡಿರುವಂಥ ಡೋರ್ ಸಿಗುತ್ತೆ ಬಾಲ್ಕನಿಗೆ. ಇಲ್ಲಿ ಬಾಲ್ಕನಿ ಫ್ಲೋರಿಂಗ್ನಲ್ಲಿ ಬಂದು ಆ್ಯಂಟಿ ಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವಾಲ್ನಲ್ಲಿ ಪೂರ್ತಿ ಪಾಲಿಶೆಡ್ ಗ್ರಾನೈಟ್ ಹಾಕಿರುವಂಥದ್ದು. ಸೀಲಿಂಗಲ್ಲಿ PVC ರಾಫ್ಟರ್ ಶೀಟ್. ಹಾಗೆ ರೈಲಿಂಗ್ ಬಂದು SS ಟ್ಯೂಬ್ ಹಾಗೆ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಇದಿಷ್ಟು ನಿಮಗೆ ಲಿವಿಂಗ್ನಲ್ಲಿ ಸಿಗುವಂಥದ್ದು ನೋಡ್ಬೋದು. ಹಾಗೆ ಈ ಕಡೆ ನಿಮಗೆ ಸೋಫಾ ಹಾಕೋದಕ್ಕೆ ಕಾರ್ನರ್ ಸ್ಪೇಸ್ ಸಿಗೋವಂಥದ್ದು. L ಶೇಪ್ ನೀವು ಸೋಫಾ ಹಾಕ್ಕೋಬೋದು. ಹಾಗೆ ಇಲ್ಲಿ ಸೋಫಾ ಬ್ಯಾಕ್ ಸೈಡಲ್ಲಿ ನಿಮಗೆ ಕಾಮನ್ ವಾಶ್ರೂಮ್ಗೆ ಹೋಗೋದಕ್ಕೆ ಪ್ಯಾಸೇಜ್ ಸಿಗುತ್ತೆ ನೋಡ್ಬೋದು. ಇಲ್ಲಿ ಕಾಮನ್ ವಾಶ್ರೂಮ್ ಬರುವಂಥದ್ದು. ಇಲ್ಲಿ ಈ ಕಡೆ ನಿಮಗೆ ಪೇರೆಂಟ್ ರೂಮ್ ಬರುತ್ತೆ. ಪೇರೆಂಟ್ ರೂಮ್ನಲ್ಲಿ ನಿಮಗೆ ಒಂದು 2 ಶಟರ್ನ ಟೀಕುಡ್ ವಿಂಡೋ ಸಿಗುವಂಥದ್ದು. ಹಾಗೆ 2 ಡೋರ್ ಸ್ಲೈಡಿಂಗ್ ವಾಟರ್ ಭಾಗ ಮೇಲ್ಗಡೆ ಲಾಫ್ಟ್ ಸಿಗುತ್ತೆ. ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದಾರೆ. ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಮತ್ತೆ ಮೇನ್ ಡೋರ್ನಿಂದ ಆ ಕಡೆ ಹೋಗೋದಾದ್ರೆ ನಾವು ಮೇನ್ ಡೋರ್ ಬ್ಯಾಕ್ ಸೈಡಲ್ಲಿ ಸ್ಟೇರ್ ಕೇಸ್ ಏರಿಯಾ ಹಾಗೆ ಲಿಫ್ಟ್ ಏರಿಯಾ ಬರುವಂಥದ್ದು. ಮೊದಲು ಲಿಫ್ಟ್ ಏರಿಯಾ ಫ್ರಂಟ್ ವಾಲ್ ಬಂದು ಮಾರ್ಬಲ್, ಇಟಾಲಿಯನ್ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ.
ಇದ್ರ ಪಕ್ಕದಲ್ಲಿ ನಮಗೆ ಕಿಚನ್ ಮತ್ತೆ ಡೈನಿಂಗ್ ಪೂಜಾಗೆ ಹೋಗೋದಕ್ಕೆ ವುಡ್ ವರ್ಕ್ ನಲ್ಲಿ ಮಾಡಿರುವಂತ ಆರ್ಚ್ ಸಿಗುತ್ತೆ. ಎಲ್ಲ ಪೂರ್ತಿ ಇಚಿಂಗ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ಮೇಲೆ ಮತ್ತೆ ಎರಡು ಕಡೆ ಸೈಡ್ ನಲ್ಲಿ. ಬ್ಯಾಕ್ ಸೈಡ್ ನಿಮಗೆ ಕ್ರಾಕರಿ ಯೂನಿಟ್ ಬರುವಂಥದ್ದು. ಫ್ರಂಟ್ ಸೈಡ್ ಫಿಕ್ಸೆಡ್ ಬರುತ್ತೆ, ಏನು ಸ್ಪೇಸ್ ಸಿಗಲ್ಲ. ಈ ಕಡೆ ಸ್ಟೇರ್ ಕೇಸ್ ಏರಿಯಾ ಬರುವಂಥದ್ದು. ಇಲ್ಲಿ ಆರ್ಚ್ ನಲ್ಲಿ ಒಳಗೆ ಎಂಟ್ರಿ ಆದ್ರೆ ನಮಗೆ ರೈಟ್ ಸೈಡ್ ನಲ್ಲಿ ಕಿಚನ್ ಏರಿಯಾ ಸಿಗುವಂಥದ್ದು. ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 9 ಟ್ಯಾಂಡಮ್ ಬಾಕ್ಸಸ್ ಯೂಸ್ ಮಾಡಿದ್ದಾರೆ. ಒಂದು ಪುಲ್ಔಟ್ ಇದೆ. ಹಾಗೆ ಸ್ಲ್ಯಾಬ್ ನಲ್ಲಿ ಒಂದು 20 mm ನ ಸ್ಲ್ಯಾಬ್, ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿರುವಂಥದ್ದು. 2 feet ನ ಕ್ವಾಯಟ್ ಸಿಂಕ್ ಆಗಿ ವಾಲ್ ನಲ್ಲಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಲಾಫ್ಟ್ಸ್ ಮಾಡಿರುವಂಥದ್ದು ನೋಡಬಹುದು. ಇಲ್ಲಿ ಓಪನ್ ಸ್ಪೇಸ್ ಕೊಟ್ಟಿರುವಂಥದ್ದು ಫ್ರಿಡ್ಜ್ ಇಡೋದಕ್ಕೆ. ಇಲ್ಲಿ ಫ್ರಿಡ್ಜ್ ಪಕ್ಕದಲ್ಲೇ ನಮಗೆ ಪ್ಯಾಂಟ್ರಿ ಯೂನಿಟ್ ಬರುವಂಥದ್ದು ನೋಡ್ಬೋದು. ಇಲ್ಲಿ ಒಂದು ಪ್ಯಾಂಟ್ರಿ ಯೂನಿಟ್ ಬರುತ್ತೆ. ಮತ್ತೆ ಈ ಕಡೆ ನೋಡೋದಾದ್ರೆ ನೀವು ಡೈನಿಂಗ್ ಏರಿಯಾ ಹತ್ರನೇ ನಿಮಗೆ ಯುಟಿಲಿಟಿ ಡೋರ್ ಕೊಟ್ಟಿರುವಂಥದ್ದು. ಕಿಚನ್ ಯುಟಿಲಿಟಿ ಸ್ಪೇಸ್ ಸಿಗುವಂಥದ್ದು. ಇಲ್ಲೂ ಕೂಡ ನಿಮಗೆ ಸಿಂಕ್ ಹಾಕೊಳ್ಳೋದಕ್ಕೆ ಪ್ರಾವಿಷನ್ ಇದೆ, ಬೇಕಾದ್ರೆ ಹಾಕೋಬಹುದು. 4 feet ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ, ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್. ಅದ್ರ ಮೇಲೆ ನಿಮಗೆ ಪೂರ್ತಿ MS ಗ್ರಿಲ್ ಮಾಡಿರುವಂಥದ್ದು ಸೇಫ್ಟಿಗೆ. ಈ ಡೋರ್ ಪಕ್ಕದಲ್ಲೇ ನಮಗೆ ಡೈನಿಂಗ್ ಏರಿಯಾನಲ್ಲಿ ಒಂದು 3 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಓಪನ್ ಡೈನಿಂಗ್ ಏರಿಯಾ ಸಿಗುವಂಥದ್ದು, ಸ್ಪೇಷಿಯಸ್ ಆಗಿದೆ. ಹಾಗೆ ಸೀಲಿಂಗ್ ಅಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಈ ಡೈನಿಂಗ್ ಏರಿಯಾ ಪಕ್ಕದಲ್ಲಿ ನಮಗೆ ಪೂಜಾ ರೂಮ್ ಸಿಗುವಂಥದ್ದು. ಪೂಜಾ ರೂಮ್ ಹತ್ರ ಕೂಡ ನಿಮ್ಗೆ ಒಂದು 2 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಪೂಜಾ ರೂಮ್ ನ ವಾಸ್ಕಲ್ ಮತ್ತೆ ಡೋರ್ ಬಂದು ಟೀಕುಡ್ ಮತ್ತೆ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಫ್ಲೋರಿಂಗ್ ನಲ್ಲಿ ಸೇಮ್ ಲಿವಿಂಗ್ ನಲ್ಲಿ ಯೂಸ್ ಮಾಡಿರುವಂತ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಸ್ಲ್ಯಾಬ್ ನಲ್ಲಿ ಬಂದು ಆರ್ಟಿಫಿಷಿಯಲ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವಾಲ್ ನಲ್ಲಿ ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿ ಸೀಲಿಂಗ್ ಅಲ್ಲಿ ಬಂದು ವುಡ್ ವರ್ಕ್ ಮತ್ತೆ ಇಚಿಂಗ್ ಗ್ಲಾಸ್ ಯೂಸ್ ಮಾಡಿ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು ನೋಡ್ಬೋದು. ಇಲ್ಲಿ ಈ ಆರ್ಚ್ ನಲ್ಲಿ ಬಂದು ಇನ್ಸೈಡ್ ನಲ್ಲಿ ನಿಮಗೆ ಸ್ಪೇಸ್ ಕೊಟ್ಟಿರುವಂಥದ್ದು. ಕ್ರಾಕರಿ ಯೂನಿಟ್ ಮಾಡಿರುವಂಥದ್ದು. ಇಲ್ಲಿ ಸ್ಪೇಸ್ ಸಿಗುತ್ತೆ ನಿಮಗೆ ಕ್ರಾಕರಿ ಯೂನಿಟ್ ಇಟ್ಕೊಳ್ಳೋದಕ್ಕೆ. ಇನ್ನು ಮೇಲ್ ನೋಡೋದಾದ್ರೆ ಫಸ್ಟ್ ಫ್ಲೋರ್ ನಲ್ಲಿ ರೂಮ್ಸ್ ಬರುವಂಥದ್ದು. ಸ್ಟೆಪ್ಸ್ ನಲ್ಲಿ ಬಂದು ಸೇಮ್ ಮಾರ್ಬಲ್, ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ವಿಂಡೋಸ್ ಸಿಗುತ್ತೆ ಇಲ್ಲೂ ಕೂಡ ಸೇಮ್ ಇಟಾಲಿಯನ್, ಪೂರ್ತಿ ಮನೆಯಲ್ಲಿ ಇಟಾಲಿಯನ್ ಮಾರ್ಬಲ್ ಫ್ಲೋರಿಂಗ್ ಮಾಡಿರುವಂಥದ್ದು. ಇಲ್ಲಿ ಫಸ್ಟ್ ಫ್ಲೋರ್ ನಲ್ಲಿ ಮೊದಲು ನಮಗೆ ಲಿಫ್ಟ್ ಏರಿಯಾ ಸಿಗುತ್ತೆ. ಅದ್ರ ಪಕ್ಕದಲ್ಲೇ ಬುಕ್ ರ್ಯಾಕ್ ಮತ್ತೆ ಸ್ಟಡಿ ಟೇಬಲ್ ಸಿಗುವಂಥದ್ದು. ಹಾಗೆ ಒಂದು 2 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು ನೋಡ್ಬೋದು. ಹಾಗೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನೋಡೋದಾದ್ರೆ ನೀವು ಮೊದಲು ವಾಸ್ಕಲ್ ಮತ್ತೆ ಡೋರ್ ಬಂದು ಟೀಕುಡ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಮೊದಲು ನಮಗೆ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಅದರ ಪಕ್ಕದಲ್ಲಿ ಒಂದು 2 ಶಟರ್ನ ಟೀಕುಡ್ ವಿಂಡೋ. ಹಾಗೆ ಈ ಕಡೆ ಕುಬೇರಿನ ಮೂಲೆಗೆ 3 ಡೋರ್ನ ಸ್ಲೈಡಿಂಗ್ ವಾರ್ಡ್ರೂಮ್ ಮತ್ತೆ ಮೇಲೆ ಲಾಫ್ಟ್ ಮಾಡಿದ್ದಾರೆ. ಈ ಕಡೆ ಕಾರ್ನರ್ ಅಲ್ಲಿ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಸ್ಟಡಿ ಟೇಬಲ್ ಹಾಗೆ 2 ಶಟರ್ ಟೀಕುಡ್ ವಿಂಡೋ ಕೊಟ್ಟಿರುವಂಥದ್ದು. ಈ ವಾಲ್ ನಲ್ಲಿ ಟಿವಿ ಕ್ಯಾಬಿನೆಟ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಹಾಗೆ ಬಾಲ್ಕನಿ ಸಿಗುತ್ತೆ ಈ ರೂಮ್ ನಲ್ಲಿ ನಿಮಗೆ. ರೋಡ್ ಸೈಡ್ ವೆಸ್ಟ್ ಫೇಸಿಂಗ್ ಬಾಲ್ಕನಿ ಸಿಗುವಂಥದ್ದು. ಬಾಲ್ಕನಿ ವಾಲ್ಸ್ ಪೂರ್ತಿ ನಿಮಗೆ ಗ್ರಾನೈಟ್ ಕ್ಲಾಡಿಂಗ್ ಮಾಡಿ ಸೀಲಿಂಗ್ ಅಲ್ಲಿ PVC ರಾಫ್ಟರ್ ಶೀಟ್ ಹಾಕಿದ್ದಾರೆ. ರೈಲಿಂಗ್ ಬಂದು SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಹಾಗೆ ನಿಮಗೆ ಎಲ್ಲ ಡೋರ್ಸ್ ಕೂಡ ನಿಮಗೆ ರೂಮ್, ಯುಟಿಲಿಟಿ, ಬಾತ್ರೂಮ್, ಬಾಲ್ಕನಿ ಎಲ್ಲ ಡೋರ್ಸು ನಿಮಗೆ ಟೀಕುಡ್ ನಲ್ಲೇ ಮಾಡಿರುವಂಥದ್ದು. ವಾಸ್ಕಲ್ ಮತ್ತೆ ಡೋರ್ಸ್ ಬೇರೆ ವುಡ್ ಯಾವುದು ಯೂಸ್ ಮಾಡಿಲ್ಲ. ವಿಂಡೋಸ್ ಕೂಡ ಎಲ್ಲ ಟೀಕುಡ್. ಇಲ್ಲಿ ನೋಡ್ಬೋದು, ಇದು ಬಂದು ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಬಾತ್ರೂಮ್ಸ್ ಅಲ್ಲಿ ನಿಮಗೆ 10 feet ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಯಾವುದು ಇನ್ನೂ ಆಗಿಲ್ಲ, ಫಿಟ್ಟಿಂಗ್ಸ್ ಸೇಲ್ ಆದ್ಮೇಲೆ ಮಾಡ್ತೀವಿ ಅಂತ ಹೇಳಿದ್ರು. ವಿಂಡೋಸ್ ಬಂದು ವುಡ್ ನಲ್ಲಿ ಮಾಡಿರುವಂಥದ್ದು. ವಿಂಡೋನಲ್ಲೇ ನಿಮಗೆ ಎಕ್ಸಾಸ್ಟ್ ಫ್ಯಾನ್ ಹಾಕೋದಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು ಕೊಟ್ಟಿರುವಂಥದ್ದಲ್ಲಿ. ಈ ಕಡೆ ನಿಮಗೆ ಲಿಫ್ಟ್ ಏರಿಯಾ, ಸ್ಟೇರ್ ಕೇಸ್ ಹತ್ರ ಚಿಲ್ಡ್ರನ್ ರೂಮ್ ಬರುವಂಥದ್ದು ನೋಡಬಹುದು. ಈ ರೂಮ್ ಅಲ್ಲಿ ನಿಮಗೆ ಒಂದು 3 ಶಟರ್ ಆಗಿ ಒಂದು 2 ಶಟರ್ನ ವಿಂಡೋ ಸಿಗುತ್ತೆ. ಟೀಕುಡ್ ವಿಂಡೋ, ಟಿವಿ ಕ್ಯಾಬಿನೆಟ್ ಮಾಡಿರುವಂಥದ್ದು.
ಈ ಕಡೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಮತ್ತೆ ಮೇಲೆ ಲಾಫ್ಟ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲೇ ನಮಗೆ ಪ್ಯಾಸೇಜ್ ಸಿಗುತ್ತೆ. ಒಳಗಡೆ ಹೋದ್ರೆ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಆಗಿ ವಾರ್ಡ್ರೋಬ್ ಸಿಗುವಂಥದ್ದು. ಹಾಗೆ ಈ ಕಡೆ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು. ಫ್ರಾಸ್ಟೆಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು ಡೋರ್ನಲ್ಲಿ. ಬಾತ್ರೂಮ್ ಡೋರ್ಸಲ್ಲೆಲ್ಲ ನಿಮಗೆ ಸೆಂಟರ್ನಲ್ಲಿ ಫ್ರಾಸ್ಟೆಡ್ ಗ್ಲಾಸ್ ಹಾಕಿದ್ದಾರೆ. ಇಲ್ಲಿಂದ ಮತ್ತೆ ಮೇಲೆ ಹೋದ್ರೆ 3rd ಫ್ಲೋರ್ನಲ್ಲಿ ಒಂದು ರೂಮ್ ಸಿಗುವಂಥದ್ದು. ಇಲ್ಲಿ ಒಂದು ಮೊದಲು ಸೇಮ್ ಕೆಳಗಿನಾಗೇನೆ ಲಿಫ್ಟ್ ಏರಿಯಾ ಸಿಗುತ್ತೆ. ಸ್ಟಡಿ ಟೇಬಲ್ ಸಿಗುವಂಥದ್ದು, ಬುಕ್ ರ್ಯಾಕ್ ಮತ್ತು ಸ್ಟಡಿ ಟೇಬಲ್, 2 ಶೀಟರ್ನ ಟೀಕುಡ್ ವಿಂಡೋ, ಫಾಲ್ ಸೀಲಿಂಗ್, POP ಫಾಲ್ ಸೀಲಿಂಗ್ ಸಿಗುತ್ತೆ ಇಲ್ಲಿ ಸೀಲಿಂಗಲ್ಲಿ. ಹಾಗೆ ಸೇಮ್ ಮಾಸ್ಟರ್ ಬೆಡ್ರೂಮ್ ಸೈಜ್ನ ರೂಮ್, ಡ್ರೆಸ್ಸಿಂಗ್ ಮಿರರ್, ವಿಂಡೋಸ್. ಹಾಗೆ ಈ ಕಡೆ 3 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಮೇಲೆ ಲಾಫ್ಟ್ ಸಿಗುತ್ತೆ. ಕಾರ್ನರಲ್ಲಿ 2 ಶೀಟರ್ ವಿಂಡೋ ಹಾಗೆ ಸ್ಟಡಿ ಟೇಬಲ್ ಸಿಗುವಂಥದ್ದು. ಈ ಕಡೆ ಕೂಡ TV ಕ್ಯಾಬಿನೆಟ್ ಬರುತ್ತೆ, ಸೇಮ್ ಕೆಳಗಿನಾಗೆ ಬರುವಂಥದ್ದು. 2 ಮಾಸ್ಟರ್ ಬೆಡ್ರೂಮ್ಗಳು ಸೇಮ್ ಸೈಜ್ ಹಾಗೆ ಸೇಮ್ ಡಿಸೈನಲ್ಲಿ ಮಾಡಿರೋವಂಥದ್ದು. ಇಲ್ಲಿ ಬಂದು ಬಾಲ್ಕನಿ ಸಿಗುವಂಥದ್ದು ನೋಡ್ಬೋದು. ಸೇಮ್ ಸೈಜ್ನ ಬಾಲ್ಕನಿ ಸಿಗುತ್ತೆ. ಬಾಲ್ಕನಿ ಡೋರ್ ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು. ಪೂರ್ತಿ ಇಂಟೀರಿಯರ್ ನಿಮಗೆ ಎಲ್ಲ ಲ್ಯಾಮಿನೇಟ್ಸ್ ಯೂಸ್ ಮಾಡಿ ಮಾಡಿರುವಂಥದ್ದು. ಹಾಗೆ ಈ ಕಡೆ ರೂಮ್ ನೋಡೋದಾದ್ರೆ ನೀವು ಇಲ್ಲಿ ಬಂದು ಹೋಮ್ ಥಿಯೇಟರ್ ರೂಮ್ ಬರುವಂಥದ್ದು. ಫ್ಲೋರಿಂಗ್ ಇನ್ನೂ ಆಗಿಲ್ಲ, ಫ್ಲೋರಿಂಗ್ ಬೈಯರ್ನ ಚಾಯ್ಸ್ ಪ್ರಕಾರ ಮಾಡ್ಕೊಳ್ಳುವಂಥದ್ದು. ಇಲ್ಲೂ ಕೂಡ ಒಂದು 2 ಶೀಟರ್ ವಿಂಡೋ ಸಿಗುತ್ತೆ. ಡ್ರೆಸ್ಸಿಂಗ್ ಮಿರರ್ ಆಗಿ ವಾರ್ಡ್ರೋಬ್ ಸಿಗುವಂಥದ್ದು. ಈ ಕಡೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸೇಮ್ ಫ್ರಾಸ್ಟೆಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು ಸೆಂಟರ್ನಲ್ಲಿ ಬಾತ್ರೂಮ್ ಡೋರ್ಸಲ್ಲಿ. ಮತ್ತೆ ಮೇಲೆ ಸ್ಟೇರ್ ಕೇಸಲ್ಲಿ ಕಂಟಿನ್ಯೂ ಮಾಡಿದ್ರೆ ನಮಗೆ ಮೇಲೆ ಟೆರೆಸ್ ಏರಿಯಾಗೆ ಹೋಗೋದಕ್ಕೆ MS ಡೋರ್ ಸಿಗುವಂಥದ್ದು. ಡೋರ್ ಆಪೋಸಿಟ್ ಅಲ್ಲೇ ನಮಗೆ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಸಿಗುತ್ತೆ. ಇಲ್ಲಿ ಮೊದಲು ಸೆಂಟರ್ನಲ್ಲಿ ಹೆಡ್ ರೂಮ್ ಇರುವಂಥದ್ದು, ಬಿಲ್ಡಿಂಗ್ನ ಸೆಂಟರ್ನಲ್ಲಿ ಹೆಡ್ ರೂಮ್ ಇರುವಂಥದ್ದು. ಈ ಕಡೆ ನಿಮಗೆ ಓಪನ್ ಸ್ಪೇಸ್ ಸಿಗುವಂಥದ್ದು. ಪ್ಯಾರಾಪಿಟ್ ವಾಲ್ ಬಂದು ನಿಮಗೆ 3 ಫೀಟ್ ಹೈಟ್, 3.5 ಫೀಟ್ ಹೈಟ್ ಪ್ಯಾರಾಪಿಟ್ ವಾಲ್ ಮಾಡಿದ್ದಾರೆ. ಇಲ್ಲೊಂದು CNC ಕಟಿಂಗ್ ಶೀಟ್ ಯೂಸ್ ಮಾಡಿರುವಂಥದ್ದು ಎಲಿವೇಶನ್ನಲ್ಲಿ. ಟ್ಯಾಂಕ್ ಬಂದು ಹೆಡ್ ರೂಮ್ ಮೇಲೆ ಕೂರಿಸಿರುವಂಥದ್ದು. ಇಲ್ಲಿ ನೀವು ಸಿಟೌಟ್ ಏರಿಯಾ ಕೂಡ ಮಾಡ್ಕೋಬಹುದು ಸ್ಟ್ರೆಸ್ ವರ್ಕ್ ಮಾಡಿಕೊಂಡು. ಇಲ್ಲಿ ಹೆಡ್ ರೂಮ್ನ ಆ ಕಡೆ ಕೂಡ ಓಪನ್ ಏರಿಯಾ ಬರುತ್ತೆ. ಇಲ್ಲಿ ಬಟ್ಟೆ ಒಗೆಯೋದಕ್ಕೆ ಹಾಗೆ ಒಣಗಾಕೋದಕ್ಕೆ ಯೂಸ್ ಆಗುವಂಥದ್ದು ಸ್ಪೇಸ್ ಇದೆ. ಈ ಕಡೆ ಬಂದು ನೀವು ಸಿಟೌಟ್ ಏರಿಯಾ ಮಾಡ್ಕೋಬಹುದು ಡ್ರೆಸ್ ವರ್ಕ್ನಲ್ಲಿ. ಇದಿಷ್ಟು ನಿಮಗೆ ಈ 3040 ವೆಸ್ಟ್ ಫೇಸಿಂಗ್ ಡೂಪ್ಲೆಕ್ಸ್ ಹೌಸ್ನಲ್ಲಿ ಸಿಗುವಂಥದ್ದು. ಲಿಫ್ಟ್ ಸಿಗುತ್ತೆ, ಹೋಮ್ ಥಿಯೇಟರ್ ಸಿಗುತ್ತೆ, ಸಿಟೌಟ್ ಏರಿಯಾಗೆ ಸ್ಪೇಸ್ ಸಿಗುತ್ತೆ, ಎಲ್ಲ ಆಪ್ಷನ್ಸ್ ಇರುವಂಥದ್ದು. ಹಾಗೆ ಒಳ್ಳೆ ಪ್ರೈಸ್ನಲ್ಲಿ ಕೂಡ ಇರುವಂಥದ್ದು. ಹಾಗೆ BDA ಪ್ರಾಪರ್ಟಿ ಆಗಿರೋದ್ರಿಂದ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಮತ್ತೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ ಪ್ರೈಸ್ ಬಂದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ. ಇನ್ನು ಏನಾದ್ರು ಡೀಟೇಲ್ಸ್ ಬೇಕಂದ್ರೆ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ತ್ರಿನೇತ್ರ ಪ್ರಾಪರ್ಟೀಸ್.